ಯೂರಿಯಾ ಗೊಬ್ಬರಕ್ಕಾಗಿ ಬೆಳಗಿನ ಜಾವದಿಂದಲೇ ಜನರು ಸಾಲುಗಟ್ಟಿ ನಿಂತಿದ್ದಾರೆ. ಯೂರಿಯಾ ಗೊಬ್ಬರಕ್ಕಾಗಿ ನಿನ್ನೆ ಚೀಟಿ ಪಡೆದಿರುವಂತಹ ರೈತರು ಇವತ್ತು ಮುಂಜಾನೆಯೇ ಸಾಲಲ್ಲಿ ನಿಂತಿದ್ದಾರೆ. ಕೊಪ್ಪಳದ TAPSMSನಲ್ಲಿ ನಿನ್ನೆ ಗೊಬ್ಬರಕ್ಕಾಗಿ ನೂಕುನುಗ್ಗಲು ಇತ್ತು. ಇಂದು ಕೊಪ್ಪಳದ ಗದಗ ರಸ್ತೆ TAPSMS ಗೋದಾಮಿನಲ್ಲಿ ಸಾಲುಗಟ್ಟಿ ನಿಂತಿದ್ದಾರೆ. ಇನ್ನು ರಾತ್ರಿಯೆಲ್ಲ ಯೂರಿಯಾಕ್ಕಾಗಿ ಕಾದು ಕುಳಿತಿದ್ದಾರೆ ಮಹಿಳೆಯರು. ರೈತರ ಬಾಳು ಯಾವುದಕ್ಕೂ ಬರೋದಿಲ್ಲ ಬಿಡ್ರಿ ಅಂತಿದ್ದಾರೆ ರೈತ ಮಹಿಳೆಯರು. ಈಗೇನಂತಾರೆ ಅಲ್ಲಿ ಕೊಡ್ತಾರೆ ಅಲ್ಲಮ್ಮಪ್ಪ ಈಗ ಚೀಟಿ ಕೊಟ್ಟಾರನು ಹಾಂ ನೀವು ಎಷ್ಟೊತ್ತಿಗೆ ಬಂದಿರಮ್ಮ ಇಲ್ಲಿ? ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತಿಟ್ಟ ಪ್ರಕರಣದ ಕುರಿತು SIT ತನಿಖೆಯನ್ನ ಚುರುಕುಗೊಳಿಸಿದೆ. ಇನ್ವೆಸ್ಟಿಗೇಷನ್ ಸೈಲೆಂಟ್ ಆಗಿ ಮುಂದುವರೆಸಿರುವಂತಹ ಅಧಿಕಾರಿಗಳು ಸೋಮವಾರದಿಂದ 2ನೇ ಹಂತದ ತನಿಖೆಗೆ ಮೊಹಂತಿ ಮುನ್ನುಡಿ ಬರೆದಿದ್ದಾರೆ. ಈಗಾಗಲೇ 3 ಸ್ಥಳಗಳನ್ನು ಗುರುತಿಸಿರುವುದಾಗಿ ಅನಾಮಿಕ ಹೇಳಿದ್ದಾನೆ. ಸೋಮವಾರ ಅನಾಮಿಕನಿಂದ ಮತ್ತೆ ಸ್ಪಾಟ್ ಮಹಜರು ನಡೆಯುವ ಸಾಧ್ಯತೆ ಇದೆ. ಈಗಾಗಲೇ ಸಾಕಷ್ಟು ದಾಖಲೆಗಳನ್ನು ಸಂಗ್ರಹ ಮಾಡಿರುವಂತಹ SIT ಅನಾಮಿಕನಿಗೆ ಮತ್ತಷ್ಟು ಅವಕಾಶ ನೀಡುವ ಸಾಧ್ಯತೆ ಇದೆ. ಧರ್ಮಸ್ಥಳದ ಬಗ್ಗೆ ಅನಾಮಿಕ ದೂರು ಪ್ರಕರಣದ ಸಂಬಂಧ ಅನಾಮಿಕರ ಸ್ನೇಹಿತ ರಾಜು ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಮಂಡ್ಯದ ವೈದ್ಯನಾಥಪುರದಲ್ಲಿರುವಂತಹ ರಾಜು ಅನಾಮಿಕನ ಹೇಳಿಕೆಯನ್ನ ಅಲ್ಲಗಳೆದಿದ್ದಾರೆ. ಆತ ಯಾಕೆ ಈ ರೀತಿ ಹೇಳಿಕೆ ನೀಡಿದ್ದಾನೋ ಗೊತ್ತಿಲ್ಲ. ಯಾರೋ ಅವನಿಗೆ ದುಡ್ಡಿನ ಆಸೆಯನ್ನ ತೋರಿಸಿರಬೇಕು. ನಾನು ಯಾವತ್ತೂ ಪೊಲೀಸರ ಅನುಮತಿ ಇಲ್ಲದೆ ಯಾವುದೇ ಶವ ಸಂಸ್ಕಾರವನ್ನ ಮಾಡಿಲ್ಲ. ನಮಗೆ ಯಾರು ಬಂದು ಅಪರಿಚಿತ ಶವ ಹೂಳಿ ಅಂತ ಹೇಳಿಲ್ಲ. ಯಾರದೋ ಮಾತು ಕೇಳಿಕೊಂಡು ಆಮಿಷಕ್ಕೆ ಒಳಗಾಗಿ ಈ ರೀತಿ ಮಾತನಾಡ್ತಿರ್ಬೇಕು ಅಂತ ರಾಜು ಹೇಳಿದ್ದಾರೆ. ಪ್ರಕರಣ ಬಗ್ಗೆ ನಮಗೂ ಎಲ್ಲ ಎಂಕ್ವೈರಿ ಮಾಡಿದ್ರು ಸರ್. ನಮ್ಗೆ ಗೊತ್ತಿದ್ದು ಮಾತ್ರ 2 ಬಾಡಿ ಸಿಕ್ತು ಸರ್. ಅದು ಮೊಕ ಏನು ಕಂಡಿಡಿಯಕಾಯ್ತಲ್ಲ ಏನಿಲ್ಲ. ಒಂದು ಜೆಂಟ್ಸು ಒಂದು ಲೇಡೀಸು. ಪೊಲೀಸ್ನವ್ರು ಬರ್ತಾರೆ, ಡಾಕ್ಟ್ರವರು ಬರ್ತಾರೆ. ಅದನ್ನೇನು ಮಾಡ್ತೀವಿ, ಪೋಸ್ಟ್ಮಾರ್ಟಮ್ ಅಲ್ಲೇ ಇದು ಮಾಡಿ ಪ್ಯಾಕ್ ಮಾಡಿ ಅದನ್ನು ಆಂಬುಲೆನ್ಸ್ಗಳು ಬರ್ತದೆ. ಆಂಬುಲೆನ್ಸೆಲ್ಲ ಕೊಟ್ಟು ಕಳಿಸ್ಬಿಟ್ಟು ಇನ್ನು ಇಲ್ದಿರೋದೆಲ್ಲ ಹೇಳಿ ಅವ್ರು ದನಗಳಿಗೆ ಯಾಕೆ ಇದು ಮಾಡಬೇಕು? ಈ ಅತ್ಯಾಚಾರ ಆ ಥರ ಏನೂ ಆಗಿಲ್ಲ, ಅಲ್ಲೆಲ್ಲ ಏನೂ ಇಲ್ಲ ಸರ್. ದುಡ್ಡು ಕಾಸಿಗಾಗಿ ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ದಾರೆ ಅನ್ನೋ ಅನನ್ಯ ಭಟ್ ನನ್ನ ಮಗಳು ಅಂತ ಸುಜಾತ ಫೋಟೋವೊಂದನ್ನು ತೋರಿಸಿದ್ರು. ತನ್ನ ಮಗಳು ಧರ್ಮಸ್ಥಳದಿಂದ ನಾಪತ್ತೆ ಅಂತ ಧರ್ಮಸ್ಥಳ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ರು. ಈಗ ಅನನ್ಯ ಭಟ್ ನಾಪತ್ತೆ ಪ್ರಕರಣವನ್ನು SITಗೆ ವರ್ಗಾವಣೆ ಮಾಡಿ DGIGP ಆದೇಶಿಸಿದ್ದಾರೆ. ಇನ್ನು ಸುಜಾತ ಭಟ್ ಎಂದು ಬಂದಿರುವಂತಹ ಮಹಿಳೆ ಹೆಸರು ಸುಜಾತ ಉಪಾಧ್ಯಾಯ ಅನ್ನೋದು ಗೊತ್ತಾಗಿದೆ. ಇವರು ಉಡುಪಿ ಬಳಿಯ ಪರೀಕ ಗ್ರಾಮದವರು. ಸುಜಾತ ಚಿಕ್ಕಪ್ಪ ನಾರಾಯಣ ಉಪಾಧ್ಯಾಯ ಪರೀಕದ 2 ಎಕರೆ ಭೂಮಿಯನ್ನ ದಾನವಾಗಿ ಧರ್ಮಸ್ಥಳಕ್ಕೆ ನೀಡಿದ್ರಂತೆ. ಚಿಕ್ಕಪ್ಪ ದಾನ ನೀಡಿದ ಭೂಮಿ ಮೇಲೆ ಸುಜಾತ ಉಪಾಧ್ಯಾಯ ಕಣ್ಣು ಬಿದ್ದಿದೆ ಎಂಬ ಮಾತುಗಳು ಕೇಳಿಬರ್ತಿದೆ. ಈ ಕುರಿತು ಉಡುಪಿಯಲ್ಲಿ ಮಾಜಿ ನಗರಸಭಾ ಸದಸ್ಯ ಮಹೇಶ್ ಠಾಕೂರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನವಕೋಟಿ ನಾರಾಯಣ ಉಪಾಧ್ಯಾಯರು 5 ಎಕರೆ ಭೂಮಿಯನ್ನ ದೇವಸ್ಥಾನ ಸೇರಿ ಧರ್ಮಸ್ಥಳಕ್ಕೆ ಅವರು ಕೊಡ್ತಾರೆ. ಕೊಟ್ಟ ಮೇಲೆ ಅಲ್ಲಿ ಒಂದು ದೇವಸ್ಥಾನ ನಿರ್ವಹಣೆಯನ್ನು ತುಂಬ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಒಂದು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯನ್ನು ಕಟ್ಟಿಸ್ತಾರೆ. 5 ಎಕರೆ ಭೂಮಿ ನಾರಾಯಣ ಉಪಾಧ್ಯಾಯರು ಕೊಟ್ಟಂಥದ್ದು ಮತ್ತು 13 ಎಕರೆ ಭೂಮಿಯನ್ನು ಅಲ್ಲಿ ಸ್ಥಳೀಯವಾಗಿ ಪರ್ಚೇಸ್ ಮಾಡಿರುವಂಥದ್ದು. ಒಳ್ಳೆಯ ರೇಟನ್ನು ಕೊಟ್ಟು ಎಲ್ಲರಿಗೂ ಸಮಾಧಾನಕರವಾದ ರೇಟನ್ನು ಕೊಟ್ಟು ಅಲ್ಲಿ ಪರ್ಚೇಸ್ ಮಾಡ್ತಾರೆ. ಸುಂದರವಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡ್ತಾರೆ. ಸುಮಾರು ಊರಿನಲ್ಲಿ 100 ಜನರಿಗೆ ಕೆಲಸವನ್ನು ಕೊಡ್ತಾರೆ. ನನಗೆ ಮೋಸ ಆಗಿದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಅದು ಭಾರಿ ಸುಳ್ಳು, ಅದು ಭಾರಿ ದೊಡ್ಡ ಸುಳ್ಳು. ಅದನ್ನು ಅವರು ಹೇಳಬಾರ್ದು. ಮತ್ತೆ ಪಬ್ಲಿಕ್ಕಲ್ಲಿ ಅವ್ರ ಬಗ್ಗೆ ನಾನು ಕೇಳ್ಪಟ್ಟಾಗ ತುಂಬ ಹಿರಿಯರಿದ್ದಾರೆ. ನನ್ನ ಚಿಕ್ಕ ಹುಡುಗನಲ್ಲಿ ಅಂತ ವಿಚಾರ ಬರಬಾರ್ದು. ಅವ್ರ ಬಗ್ಗೆ ಯಾವುದೇ ಅಭಿಪ್ರಾಯಗಳಿಲ್ಲ ಸರ್. ಸರಿಯಾಗಿದ್ದಾರೆ. ಅದನ್ನು ದಾನವಾಗಿ ಕೊಟ್ಟಿರುವಂಥದ್ದಂತ ಹೇಳಿದ್ದು ನಾನು ಕೇಳಿದ್ದೇನೆ. ಮತ್ತೆ ಅವರು ಕೊಡುವಾಗಲೂ ಸಮೇತ ಇದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಕೊಡ್ತಾ ಇದ್ದೇನೆ ಅನ್ನುವಂಥದ್ದನ್ನ ನಾರಾಯಣ ಉಪಾಧ್ಯಾಯರೇ ಅವರು ಇರುವಾಗ ನಮ್ಮ ಹತ್ರ ಹೇಳಿದ್ರು. ಅದನ್ನ ಚಿಕ್ಕ ಹುಡುಗ ಅದನ್ನ ನಾನು ಅಲ್ಲಿಯ ಒಂದು ಪ್ರತಿಯೊಂದು ಆಗು ಹೋಗುಗಳಲ್ಲಿ ನಾನು